ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 14/4/2025. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಮ್ಮ ಅವಸ್ಥೆಯನ್ನು ನೋಡಿಕೊಳ್ಳಿ. ನನಗೆ ಒಬ್ಬ ತಂದೆಯೊಂದಿಗೆ ಮನಸ್ಸಿದೆಯೇ ಅಥವಾ ಯಾವುದೇ ಕರ್ಮ ಸಂಬಂಧಗಳೊಂದಿಗೆ ಮನಸ್ಸಿದೆಯೇ? ಪ್ರಶ್ನೆ. ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಯಾವ 2 ಮಾತುಗಳ ಚಾರ್ಟನ್ನು ನಿತ್ಯವೂ ನೋಡಿಕೊಳ್ಳಬೇಕು? ಉತ್ತರ. ಯೋಗ ಮತ್ತು ನಡವಳಿಕೆ. ಚಾರ್ಟನ್ನು ನಿತ್ಯವೂ ನೋಡಿಕೊಳ್ಳಬೇಕು. ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ಸೇವಾ ಭಂಗವಂತೂ ಮಾಡಲಿಲ್ಲವೇ? ಸದಾ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ. ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ? ತನ್ನ ಸಮಯವನ್ನು ಯಾವ ಪ್ರಕಾರದಲ್ಲಿ ಸಫಲ ಮಾಡುತ್ತೇನೆ? ಅನ್ಯರನ್ನು ನೋಡುತ್ತಿಲ್ಲವೇ? ಯಾರದೇ ನಾಮರೂಪದಲ್ಲಿ ಮನಸ್ಸು ಸಿಕ್ಕಿ ಹಾಕಿಕೊಂಡಿಲ್ಲವೇ? ಗೀತೆ. ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಇದನ್ನು ಯಾರು ಹೇಳಿದರು? ಹೇ ಆತ್ಮಗಳೇ ಎಂದು ಬೇಹದ್ದಿನ ತಂದೆಯು ಹೇಳಿದರು. ಪ್ರಾಣಿ ಎಂದರೆ ಆತ್ಮ. ಆತ್ಮವು ಹೊರಟು ಹೋಯಿತು ಅಂದರೆ ಪ್ರಾಣವು ಹೊರಟು ಹೋಯಿತು ಎಂದು ಹೇಳುತ್ತಾರಲ್ವ? ಈಗ ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಾರಲ್ವ? ಹೇ ಆತ್ಮಗಳೇ, ನೆನಪು ಮಾಡಿಕೊಳ್ಳಿ. ಕೇವಲ ಈ ಜನ್ಮವನ್ನೇ ನೋಡಿಕೊಳ್ಳುವುದಲ್ಲ, ಆದರೆ ಯಾವಾಗಿನಿಂದ ನೀವು ತಮೋಪ್ರಧಾನರಾಗಿದ್ದೀರೋ ಆಗಿನಿಂದ ಏನೇನೋ ಕೆಳಗಿಳಿಯುತ್ತಾ ಪತಿತರಾಗಿದ್ದೀರಿ. ಅಂದಮೇಲೆ ಅವಶ್ಯವಾಗಿ ಪಾಪಗಳನ್ನು ಮಾಡುತ್ತೀರಿ. ಇದು ತಿಳುವಳಿಕೆ ಮಾತಾಗಿದೆ. ಎಷ್ಟು ಜನ್ಮ ಜನ್ಮಾಂತರದ ಪಾಪವು ತಲೆಯ ಮೇಲಿದೆ. ಇದು ಹೇಗೆ ತಿಳಿಯುತ್ತದೆ? ತಮ್ಮನ್ನು ನೋಡಿಕೊಳ್ಬೇಕು. ನನ್ನ ಯೋಗವು ಎಷ್ಟಿದೆ? ತಂದೆಯ ಜೊತೆ ಯೋಗವು ಎಷ್ಟು ಚೆನ್ನಾಗಿರುವುದೋ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆಯವರು ತಿಳಿಸಿದ್ದಾರೆ, ನನ್ನನ್ನು ನೆನಪು ಮಾಡುವುದರಿಂದ ಗ್ಯಾರಂಟಿಯಾಗಿ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ತಮ್ಮ ಹೃದಯದಲ್ಲಿ ಪ್ರತಿಯೊಬ್ಬರೂ ನೋಡಿಕೊಳ್ಳಿ. ನಮಗೆ ತಂದೆಯ ಜೊತೆ ಎಷ್ಟು ಯೋಗವಿರುತ್ತದೆ. ನಾವು ಎಷ್ಟು ಯೋಗವನ್ನು ನೀಡುತ್ತೀವೆಯೋ ಅಷ್ಟು ಪವಿತ್ರ ಆಗುತ್ತೇವೆ. ಪಾಪಗಳು ಭಸ್ಮವಾಗುತ್ತಾ ಹೋಗುತ್ತವೆ. ಯೋಗವು ಹೆಚ್ಚುತ್ತಾ ಹೋಗುತ್ತದೆ. ಪವಿತ್ರರಾಗಲಿಲ್ಲವೆಂದರೆ ಯೋಗವು ಹಿಡಿಯುವುದಿಲ್ಲ. ಇಂಥವರು ಕೆಲವರಿದ್ದಾರೆ. ಇಡೀ ದಿನದಲ್ಲಿ 15 ನಿಮಿಷಗಳಾದರೂ ನೆನಪಿನಲ್ಲಿರುವುದಿಲ್ಲ. ತಮ್ಮೊಂದಿಗೆ ಕೇಳಿಕೊಳ್ಳಿ, ನನ್ನ ಮನಸ್ಸು ಶಿವತಂದೆಯೊಂದಿಗೆ ಇದೆ ಅಥವಾ ದೇಹದಾರಿಗಳೊಂದಿಗೆ ಇದೆ? ಕರ್ಮ ಸಂಬಂಧಿಗಳು ಮೊದಲಾದವರೊಂದಿಗೆ ಇದೆಯೇ? ಮಾಯು ಮಕ್ಕಳನ್ನೇ ಬಿರುಗಾಳಿಯಲ್ಲಿ ತರುತ್ತಿದೆ ಅಲ್ವೇ? ನನ್ನ ಸ್ಥಿತಿಯು ಹೇಗಿದೆ? ಶಿವತಂದೆಯೊಂದಿಗೆ ಮನಸ್ಸಿದೆ ಅಥವಾ ಯಾವುದೇ ದೇಹದಾರರೊಂದಿಗೆ ಇದೆ ಎಂದು ತಾವು ಸಹ ಇದನ್ನು ತಿಳಿದುಕೊಳ್ಳಬಹುದು. ಕರ್ಮ ಸಂಬಂಧಗಳೊಂದಿಗೆ ಮನಸ್ಸಿದೆ ಎಂದರೆ ನಮ್ಮ ವಿಕರ್ಮಗಳು ಬಹಳ ಇದೆವೆಂದು ತಿಳಿಯಬೇಕು. ಯಾವ ವಿಕರ್ಮಗಳು ಮಾಯೆ ಕಂದಕದಲ್ಲಿ ಹಾಕಿಬಿಡುತ್ತದೆ. ವಿದ್ಯಾರ್ಥಿಗಳು ಸಹ ನಾವು ತೇರ್ಗಡೆಯಾಗುತ್ತೇವೆಯೇ ಅಥವಾ ಇಲ್ಲವೇ? ಚೆನ್ನಾಗಿ ಓದುತ್ತೇವೆಯೋ ಅಥವಾ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳುತ್ತಾರೆ. ನಂಬರ್ 1 ಅಂತೂ ಇರುತ್ತಾರಲ್ಲವೇ? ಆತ್ಮವು ತನ್ನ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ತಂದೆಯ ಸಲಹೆ ನೀಡುತ್ತಾರೆ. ಒಂದು ವೇಳೆ ನೀವು ಪುಣ್ಯಾತ್ಮರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದಿದ್ದರೆ ಅದರಲ್ಲಿ ಪವಿತ್ರತೆಯು ಮುಖ್ಯವಾಗಿದೆ. ಪವಿತ್ರರಾಗಿಯೇ ಬಂದಿದ್ದೀರಿ. ಈಗ ಪವಿತ್ರರಾಗಿಯೇ ಹೋಗಬೇಕಾಗಿದೆ. ಪತಿತರೆಂದು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಸದಾ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು. ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ? ನಾನೇನು ಮಾಡುತ್ತೇನೆ? ಇದಂತೂ ಅವಶ್ಯವಾಗಿದೆ. ಕೊನೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತಿನ್ನುತ್ತದೆ. ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡುತ್ತೀರಿ, ಆದರೆ ನಡವಳಿಕೆಯೂ ಬೇಕಲ್ಲವೇ? ತಂದೆಯನ್ನು ನೆನಪು ಮಾಡಿ ತಮ್ಮ ತಲೆಯಿಂದ ಪಾಪಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ. ಪಾಪಗಳ ಹೊರೆಯು ತಂದೆಯು ನೆನಪಿನ ಹೊರತು ನಾವು ಇಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದ ಮೇಲೆ ತಂದೆಯ ಜೊತೆ ಎಷ್ಟೊಂದು ಯೋಗವಿರಬೇಕು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ನೆನಪು ಮಾಡಿ, ಆದ ವಿಕರ್ಮಗಳು ನಾಶವಾಗುತ್ತವೆ. ಸಮಯವು ಸಮೀಪಕ್ಕೆ ಬರುತ್ತಾ ಹೋಗುತ್ತದೆ. ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಆಕಸ್ಮಿಕವಾಗಿ ಹೇಗೆ ಅಪಘಾತಗಳಾಗಿ ಬಿಡುತ್ತವೆ. ಇದು ಅಕಾಲ ಮೃತ್ಯುವಿನ ಸೀಸನ್ ಆಗಿದೆ. ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ಪರಿಶೀಲಿಸಿಕೊಂಡು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ.
ಇಡೀ ದಿನದ ತಮ್ಮ ಯೋಗ ಮತ್ತು ನಡವಳಿಕೆಯ ಚಾರ್ಟ್ ನೋಡ್ಕೊಳ್ಬೇಕು. ನಾನು ಇಡೀ ದಿನದಲ್ಲಿ ಎಷ್ಟು ಪಾಪ ಮಾಡಿದೆನು, ಮನಸ್ಸ ವಾಚಾದಲ್ಲಿ ಮೊದಲು ಬರುತ್ತದೆ, ನಂತರ ಕರ್ಮಣದಲ್ಲಿ ಬಂದು ಬಿಡುತ್ತದೆ. ಈಗ ನಾವು ಒಳ್ಳೆಯ ಕರ್ಮವನ್ನೇ ಮಾಡಬೇಕೆಂದು ಮಕ್ಕಳಿಗೆ ಸದ್ಬುದ್ಧಿಯು ಪ್ರಾಪ್ತವಾಗುತ್ತದೆ. ಯಾರಿಗೂ ಮೋಸ ಮಾಡಲಿಲ್ಲ ತಾನೇ, ವ್ಯರ್ಥವಾಗಿ ಸುಳ್ಳಂತೂ ಹೇಳಲಿಲ್ಲವೇ, ಸೇವಾಭಂಗ ಮಾಡಲಿಲ್ಲವೇ, ಯಾರಾದರೂ ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆಂದರೆ ಅವರು ಯಜ್ಞಪಿತನ ನಿಂದನೆ ಮಾಡಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಯಾರಿಗೂ ದುಃಖ ಕೊಡಬೇಡಿ, ಒಬ್ಬ ತಂದೆಯ ನೆನಪಿನಲ್ಲಿರಿ. ಇದು ಬಹಳ ಬಲಿಷ್ಠವಾದ ಲಕ್ಷ್ಯ ಸಿಕ್ಕಿಬಿಟ್ಟಿದೆ. ಒಂದು ವೇಳೆ ನಾವು ನೆನಪಿನಲ್ಲಿಲ್ಲವೆಂದರೆ ಗತಿ ಏನಾಗುವುದು? ಈ ಸಮಯದಲ್ಲಿ ಹುಡುಗಾಟಿಕೆಯಲ್ಲಿ ಇರುತ್ತೀರೆಂದರೆ ಅಂತಿಮದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುವುದು. ಇದನ್ನು ಸಹ ತಿಳಿದುಕೊಳ್ಳಬಹುದು. ಯಾರು ಕಡಿಮೆ ಪದವಿಯನ್ನು ಪಡೆಯುವರಿದ್ದಾರೆಯೋ ಅವರು ಅದನ್ನೇ ಪಡೆಯುತ್ತಾರೆ. ನಾವು ಏನು ಮಾಡಬೇಕೆಂದು ಬುದ್ಧಿಯಿಂದ ಅರಿತುಕೊಳ್ಳಬಹುದಾಗಿದೆ. ಎಲ್ಲರಿಗೂ ಇದೇ ಮಂತ್ರವನ್ನು ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿ. ಮಕ್ಕಳಿಗೆ ಲಕ್ಷ್ಯವು ಸಿಕ್ಕಿದೆ. ಈ ಮಾತುಗಳನ್ನು ಪ್ರಪಂಚದವರು ಅರಿತುಕೊಳ್ಳುವುದಿಲ್ಲ. ಮೊಟ್ಟ ಮೊದಲನೆಯ ಮುಖ್ಯವಾದ ಮಾತು ತಂದೆಯ ನೆನಪು ಮಾಡುವುದಾಗಿದೆ. ರಚಯಿತ ಮತ್ತು ರಚನೆಯ ಜ್ಞಾನವಂತೂ ಸಿಕ್ಕಿಬಿಟ್ಟಿತು. ದಿನ ಪ್ರತಿದಿನ ಯಾವುದಾದರೂ ಒಂದು ಹೊಸ ಹೊಸ ವಿಚಾರಗಳನ್ನು ತಿಳಿಸುವುದಕ್ಕಾಗಿ ಕೊಡಲಾಗುತ್ತದೆ. ಹೇಗೆ ವಿರಾಟ ರೂಪದ ಚಿತ್ರವಿದೆ, ಇದರಲ್ಲಿಯೂ ನೀವು ತಿಳಿಸಬಲ್ಲಿರಿ. ಹೇಗೆ ವರ್ಣಗಳಲ್ಲಿ ಬರುತ್ತಾರೆಂಬುದೂ ಸಹ ಏಣಿಯ ಚಿತ್ರದ ಪಕ್ಕದಲ್ಲಿ ಇಡುವ ಚಿತ್ರವಾಗಿದೆ. ಇಡೀ ದಿನ ಬುದ್ಧಿಯಲ್ಲಿ ಯಾರಿಗೆ ಹೇಗೆ ತಿಳಿಸುವುದು ಎಂಬ ಚಿಂತನೆ ನಡೆಯುತ್ತಿರಲಿ. ಸರ್ವೀಸ್ ಮಾಡುವುದರಿಂದಲೂ ಸಹ ತಂದೆ ನೆನಪಿರುವುದು. ತಂದೆಯ ನೆನಪಿನಿಂದಲೇ ವಿಕರ್ಮಗಳು ನಾಶವಾಗುತ್ತವೆ. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಬೇಕಾಗಿದೆ. ತಂದೆಯು ತಿಳಿಸಿದ್ದಾರೆ, ನಿಮ್ಮ ಮೇಲೆ 63 ಜನ್ಮಗಳ ಪಾಪದ ಹೊರೆ ಇದೆ. ಪಾಪಗಳನ್ನು ಮಾಡುತ್ತಾ ಮಾಡುತ್ತಾ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ. ಈಗ ನನ್ನವರಾಗಿ ಮತ್ಯಾವುದೇ ಪಾಪ ಕರ್ಮವನ್ನು ಮಾಡಬೇಡಿ. ಮನೆ ಒಡೆಯುವುದು, ಸುಳ್ಳು ಹೇಳುವುದು, ಹೇಳಿಕೆ ಕೇಳಿಕೆ ಮಾತುಗಳ ಮೇಲೆ ವಿಶ್ವಾಸವನ್ನಿಡುವುದು, ಈ ಮೋಸತನವು ಬಹಳ ನಷ್ಟಕರವಾಗಿದೆ. ತಂದೆಯೊಂದಿಗೆ ಯೋಗವನ್ನೇ ತುಂಡರಿಸುತ್ತದೆ. ಅಂದ ಮೇಲೆ ಎಷ್ಟೊಂದು ಪಾಪವಾಯಿತು. ಸರ್ಕಾರದ ದೂತರು ಇರುತ್ತಾರೆ. ಸರ್ಕಾರದ ಮಾತನ್ನು ಅನ್ಯ ಶತ್ರುಗಳಿಗೆ ತಿಳಿಸಿ ಬಹಳ ನಷ್ಟ ಉಂಟು ಮಾಡುತ್ತಾರೆ. ಮತ್ತೆ ಅಂಥವರಿಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ. ಅಂದಾಗ ಮಕ್ಕಳ ಬಾಯಿಂದ ಜ್ಞಾನರತ್ನಗಳೇ ಬರಬೇಕಾಗಿದೆ. ಉಲ್ಟಾ ಸುಲ್ಟಾ ಸಮಾಚಾರಗಳನ್ನು ಒಬ್ಬರು ಇನ್ನೊಬ್ಬರೊಂದಿಗೆ ಮಾತನಾಡಬಾರದು. ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕು. ನೀವು ತಂದೆಯನ್ನು ಹೇಗೆ ನೆನಪು ಮಾಡುತ್ತೀರಿ, ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ? ಇಡೀ ದಿನ ಇದೇ ವಿಚಾರಗಳಿರಲಿ. ಚಿತ್ರಗಳ ಮುಂದೆ ಹೋಗಿ ಕುಳಿತುಕೊಳ್ಳಬೇಕು. ನಿಮ್ಮ ಬುದ್ಧಿಯಲ್ಲಂತೂ ಜ್ಞಾನವಿದೆಯಲ್ಲವೇ? ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳು ಪೂಜಿಸುತ್ತಿರುತ್ತಾರೆ, ಆದರೆ ಏನೇನೋ ಅರಿತುಕೊಂಡಿಲ್ಲ. ಅಂದ ಶ್ರದ್ಧೆ, ಮೂರ್ತಿ ಪೂಜೆ, ಈ ಮಾತುಗಳಲ್ಲಿ ಭಾರತವು ಪ್ರಸಿದ್ಧವಾಗಿದೆ. ಈಗ ನೀವು ಈ ಮಾತುಗಳನ್ನು ತಿಳಿಸುವುದರಲ್ಲಿ ಎಷ್ಟೊಂದು ಪರಿಶ್ರಮ ಪಡುತ್ತೀರಿ. ಪ್ರದರ್ಶಿನಿಯಲ್ಲಿ ಅನೇಕರು ಬರುತ್ತಾರೆ. ಭಿನ್ನ ಭಿನ್ನ ಪ್ರಕಾರದವರಿರುತ್ತಾರೆ. ಅವರಲ್ಲಿ ಕೆಲವರು ಇವು ತಿಳಿದುಕೊಳ್ಳುವ ಯೋಗ್ಯ ಮಾತುಗಳೆಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮುಂದೆ ತಿಳಿದುಕೊಳ್ಳೋಣ ಎಂದು ಹೇಳುತ್ತಾರೆ. ಆದರೆ ಮತ್ತೆ ಸೇವಾ ಕೇಂದ್ರಕ್ಕೆ ಎಂದೂ ಹೋಗುವುದೇ ಇಲ್ಲ. ದಿನ ಪ್ರತಿದಿನ ಸ್ಥಿತಿಯು ಹದಗೆಡುತ್ತಾ ಹೋಗುತ್ತದೆ. ಬಹಳಷ್ಟು ಕಲಹಗಳಿವೆ. ವಿದೇಶಗಳಲ್ಲಿ ಏನಾಗುತ್ತಿದೆ ಮಾತೇ ಕೇಳಬೇಡಿ. ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ. ತಮೋಪ್ರಧಾನ ಪ್ರಪಂಚವಲ್ಲವೇ? ಬಾಂಬ್ಗಳನ್ನು ತಯಾರಿಸಬಾರದೆಂದು ಹೇಳುತ್ತಾರೆ. ಆದರೆ ನಿಮ್ಮ ಬಳಿ ಬಹಳಷ್ಟು ಇಟ್ಟುಕೊಂಡಿದ್ದೀರಿ. ಅಂದ ಮೇಲೆ ನಾವೇಕೆ ತಯಾರಿಸಬಾರದು ಎಂದು ಹೇಳುತ್ತಾರೆ. ಇಲ್ಲವಾದರೆ ನಾವು ಗುಲಾಮರಾಗಿಬೇಕಾಗುತ್ತದೆ. ಏನೆಲ್ಲವೂ ಮತ ಸಿಗುವುದೋ ಅದೆಲ್ಲವೂ ವಿನಾಶಕ್ಕಾಗಿ. ವಿನಾಶವಂತೂ ಆಗಲೇಬೇಕಾಗಿದೆ. ಶಂಕರನು ಪ್ರೇರಕನಾಗಿದ್ದಾನೆಂದು ಹೇಳುತ್ತಾರೆ. ಆದರೆ ಇದರಲ್ಲಿ ಪ್ರೇರಣೆ ಮಾತಿಲ್ಲ. ನಾನಂತೂ ಡ್ರಾಮಾದ ಮೇಲೆ ನಿಂತಿದ್ದೇನೆ. ಮಾಯವು ಬಹಳ ತೀಕ್ಷ್ಣವಾಗಿದೆ. ನಾವು ಮಕ್ಕಳನ್ನು ಸಹ ವಿಕಾರದಲ್ಲಿ ಬೀಳಿಸುತ್ತೇವೆ. ದೇಹದ ಜೊತೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ. ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ಎಂದು ತಂದೆ ಎಷ್ಟೊಂದು ತಿಳಿಸುತ್ತಾರೆ. ಆದರೂ ಸಹ ಮಾಯವು ಇಷ್ಟೊಂದು ತಮಪ್ರಧಾನವಾಗಿದೆ. ಅದು ದೇಹದಲ್ಲಿ ಸಿಲುಕುತ್ತದೆ.
ಒಮ್ಮೆಲೇ ಮೂಗನ್ನು ಹಿಡಿಯುತ್ತದೆ. ಅದು ತಿಳಿಯುವುದೇ ಇಲ್ಲ. ಶ್ರೀಮತದಂತೆ ನಡೆಯಿರಿ ಎಂದು ತಂದೆಯು ಎಷ್ಟೊಂದು ತಿಳಿಸುತ್ತಾರೆ. ಆದರೆ ನಡೆಯುವುದೇ ಇಲ್ಲ. ರಾವಣನ ಮತವೇ ಬಹು ಬೇಗನೆ ಬುದ್ಧಿಯಲ್ಲಿ ಬಂದುಬಿಡುತ್ತದೆ. ರಾವಣನು ಬಂಧನದಿಂದ ಬಿಡುವುದೇ ಇಲ್ಲ. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಈಗ ನಾವು ಹೋದೆವೆಂದರೆ ಹೋದೆವು. ಅರ್ಧಕಲ್ಪದ ರೋಗದಿಂದ ನಾವು ಮುಕ್ತರಾಗುತ್ತೇವೆ. ಅಲ್ಲಂತೂ ನಿರೋಗಿ ಕಾಯವಿರುತ್ತದೆ. ಇಲ್ಲಿ ಎಷ್ಟೊಂದು ರೋಗಿಯಾಗಿದ್ದಾರೆ. ಇದು ರೌರವ ನರಕವಾಗಿದೆಯಲ್ಲವೇ? ಭಲೆ ಅವರು ಗರುಡ ಪುರಾಣವನ್ನು ಓದುತ್ತಾರೆ, ಆದರೆ ಓದುವರು ಮತ್ತೆ ಕೇಳುವವರಿಗೆ ತಿಳುವಳಿಕೆ ಇಲ್ಲ. ತಂದೆಯು ಸ್ವಯಂ ಹೇಳುತ್ತಾರೆ, ಮೊದಲು ಭಕ್ತಿಯು ಎಷ್ಟೊಂದು ನಶೆ ಇತ್ತು. ಭಕ್ತಿಯಿಂದ ಭಗವಂತನು ಸಿಗುತ್ತಾರೆಂಬ ಮಾತನ್ನು ಕೇಳಿ ಎಷ್ಟೊಂದು ಖುಷಿಯಾಗುತ್ತಿದ್ದರು. ಪತಿತರಾಗೋದ್ರಿಂದಲೇ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ಭಕ್ತಿ ಮಾಡುತ್ತಾರೆ, ಇದು ಒಳ್ಳೆಯದೇ. ಆದರೆ ಮತ್ತೆ ಭಗವಂತನನ್ನು ಏಕೆ ನೆನಪು ಮಾಡುತ್ತಾರೆ? ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ, ಆದರೆ ಅದು ಯಾರಿಗೆ ಕೊಡುತ್ತಾರೆಂಬುದು ತಿಳಿದಿಲ್ಲ. ತಂದೆ ತಿಳಿಸುತ್ತಾರೆ, ಗೀತೆಯನ್ನು ಓದುವವರಿಗೆ ತಿಳಿಸಿಕೊಡಬೇಕು. ಅವರೇ ನಮ್ಮ ಕುಲದವರಾಗಿದ್ದಾರೆ. ಮೊದಲ ಮುಖ್ಯ ಮಾತೆ ಗೀತೆಯಲ್ಲಿ ಭಗವಾನ್ ವಾಚ್ಯವಿದೆ. ಅಂದ ಮೇಲೆ ಗೀತೆಯ ಭಗವಂತ ಯಾರು? ಭಗವಂತನ ಪರಿಚಯವು ಬೇಕಲ್ಲವೇ? ಆತ್ಮವೆಂದರೇನು? ಪರಮಾತ್ಮ ಯಾರು? ಇವೆಲ್ಲವೂ ನಿಮಗೆ ಅರ್ಥವಾಗಿದೆ. ಮನುಷ್ಯರು ಜ್ಞಾನದ ಮಾತುಗಳಿಂದ ಎಷ್ಟೊಂದು ಹೆದರುತ್ತಿರುತ್ತಾರೆ. ಭಕ್ತಿಯು ಬಹಳ ಇಷ್ಟವಾಗುತ್ತದೆ. ಜ್ಞಾನದಿಂದ 3 ಮೈಲಿ ದೂರ ಓಡುತ್ತಾರೆ. ಅರೆ, ಪಾವನರಾಗುವುದು ಒಳ್ಳೆಯದಲ್ಲವೇ? ಈಗ ಪಾವನ ಪ್ರಪಂಚ ಸ್ಥಾಪನೆ, ಪತಿತ ಪ್ರಪಂಚದ ವಿನಾಶವಾಗಬೇಕಾಗಿದೆ. ಆದರೆ ಇದನ್ನು ಕೇಳುವುದೇ ಇಲ್ಲ. ಕೆಟ್ಟದ್ದನ್ನು ಕೇಳಬೇಡಿ ಎಂಬುದನ್ನು ತಂದೆಯ ಆದೇಶವಾಗಿದೆ. ಮತ್ತೆ ಮಾಯೆಯು ಸಹ ತಂದೆಯ ಮಾತುಗಳನ್ನು ಕೇಳಬೇಡಿ ಎಂದು ಹೇಳುತ್ತದೆ. ಶಿವತಂದೆಯ ಜ್ಞಾನವನ್ನು ಕೇಳಬೇಡಿ ಎಂಬುದು ಮಾಯೆಯ ಆದೇಶವಾಗಿದೆ. ಮಾಯೆ ಇಂತಹ ಪೆಟ್ಟನ್ನು ಕೊಡುತ್ತದೆ. ಅದರಿಂದ ಜ್ಞಾನವು ಬುದ್ಧಿಯಲ್ಲಿ ನಿಲ್ಲುವುದೇ ಇಲ್ಲ. ತಂದೆಯ ನೆನಪು ಮಾಡುವುದಿಲ್ಲ. ಮಿತ್ರ ಸಂಬಂಧಿ ದೇಹದಾರಿಗಳು ನೆನಪಿಗೆ ಬಂದು ಬಿಡುತ್ತಾರೆ. ತಂದೆಯ ಆಜ್ಞೆಯನ್ನು ಪಾಲಿಸುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ ಎಂದು. ಆದರೆ ಮತ್ತೆ ಅಪ್ರಾಮಾಣಿಕರಾಗಿ ಬಾಬಾ ನಮಗೆ ಇಂಥವರ ನೆನಪು ಬರುತ್ತದೆ ಎಂದು ಹೇಳುತ್ತಾರೆ. ನೆನಪು ಬಂದಿದ್ದೇ ಆದರೆ ಕೆಳಗೆ ಬೀಳುತ್ತಾರೆ. ವಾಸ್ತವದಲ್ಲಿ ಇಂಥ ಮಾತುಗಳಿಂದ ತಿರಸ್ಕಾರ ಬರಬೇಕು. ಇದು ಸಂಪೂರ್ಣ ಚೀಚಿ ಪ್ರಪಂಚವಾಗಿದೆ. ನಮಗಾಗಿ ಹೊಸ ಸ್ವರ್ಗವು ಸ್ಥಾಪನೆಯಾಗುತ್ತಿದೆ. ನೀವು ಮಕ್ಕಳಿಗೆ ತಂದೆ ಮತ್ತು ಸೃಷ್ಟಿ ಚಕ್ರದ ಪರಿಚಯವು ಸಿಕ್ಕಿದೆ. ಅಂದ ಮೇಲೆ ಆ ವಿದ್ಯೆಯಲ್ಲಿಯೇ ತೊಡಗಬೇಕಲ್ಲವೇ? ತಮ್ಮನ್ನು ನೋಡಿಕೊಳ್ಳಿ. ನಾರದನ ಉದಾಹರಣೆಯೂ ಇದೆ. ಅಂದಾಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ತಮ್ಮನ್ನು ನೋಡಿಕೊಳ್ಳಿ. ನಾನು ತಂದೆಯನ್ನು ನೆನಪು ಮಾಡುತ್ತೇನೆ. ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಯಾವುದೇ ಸನ್ನಿವೇಶದಲ್ಲಿ ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಮತ್ತಾರೊಂದಿಗೆ ಪ್ರೀತಿಯನ್ನು ನೀಡಬಾರದು. ಅಂತಿಮದಲ್ಲಿ ಒಬ್ಬ ಶಿವತಂದೆಯ ನೆನಪಿರಲಿ. ನೆನಪಿನಲ್ಲೇ ಪ್ರಾಣ ಹೋಗಲಿ. ಶಿವತಂದೆಯ ನೆನಪು ಮತ್ತು ಸುದರ್ಶನ ಚಕ್ರದ ಜ್ಞಾನವಿರಲಿ. ಸುದರ್ಶನ ಚಕ್ರಧಾರಿಗಳು ಯಾರೆಂಬುದು ಸಹ ಯಾರಿಗೂ ತಿಳಿದಿಲ್ಲ. ಬ್ರಾಹ್ಮಣರಿಗೂ ಸಹ ಈ ಜ್ಞಾನವನ್ನು ಯಾರು ಕೊಟ್ಟರು? ಬ್ರಾಹ್ಮಣರನ್ನು ಸುದರ್ಶನ ಚಕ್ರಧಾರಿಗಳನ್ನಾಗಿ ಯಾರು ಮಾಡುತ್ತಾರೆ? ಪರಂಪಿತ ಪರಮಾತ್ಮ ಜ್ಯೋತಿರ್ಬಿಂದು ಅಂದಾಗ ಅವರೂ ಸಹ ಸುದರ್ಶನ ಚಕ್ರಧಾರಿಯೇ. ಮೊಟ್ಟ ಮೊದಲಿಗೆ ಅವರು ಆಗಿದ್ದಾರೆ. ಇಲ್ಲದಿದ್ದರೆ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಯಾರು ಮಾಡುತ್ತಾರೆ? ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಅದರಲ್ಲಿದೆ. ನೀವು ಆತ್ಮಗಳು ಸುದರ್ಶನ ಚಕ್ರಧಾರಿಗಳಾಗುತ್ತೀರಿ. ಅವರು ಆತ್ಮನಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ವಿಷ್ಣುವನ್ನು ಚಕ್ರಧಾರಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಪರಮಾತ್ಮ ತ್ರಿಕಾಲದರ್ಶಿ, ತ್ರಿಮೂರ್ತಿ, ತ್ರಿನೇತ್ರಿ ಎಂದು ನಾವು ಹೇಳುತ್ತೇವೆ. ಅವರು ನಮ್ಮನ್ನು ಸುದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ. ಅವರು ಸಹ ಮನುಷ್ಯನ ತನುವಿನಲ್ಲಿ ಬಂದು ತಿಳಿಸಿಕೊಡುತ್ತಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ರಚಯಿತನೇ ತಿಳಿಸುವರಲ್ಲವೇ? ರಚಯಿತನ ಬಗ್ಗೆ ಯಾರಿಗೂ ತಿಳಿದಿಲ್ಲವೆಂದರೆ ರಚನೆಯ ಜ್ಞಾನವೆಲ್ಲಿಂದ ಸಿಗುವುದು? ಈಗ ನೀವು ತಿಳಿದುಕೊಂಡಿದ್ದೀರಿ. ಶಿವ ತಂದೆಯೇ ನಮಗೆ ಸುದರ್ಶನ ಚಕ್ರಧಾರಿಯಾಗಿದ್ದಾರೆ. ಜ್ಞಾನದ ಸಾಗರನಾಗಿದ್ದಾರೆ. ನಾವು ಹೇಗೆ ಈ 84 ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆಂದು ತಂದೆಗೆ ತಿಳಿದಿದೆ. ಅವರಂತೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಅವರಲ್ಲಿ ಜ್ಞಾನವಿದೆ. ಅದನ್ನು ನಮಗೆ ತಿಳಿಸುತ್ತಾರೆ.
ಅಂದ ಮೇಲೆ ಮೊಟ್ಟ ಮೊದಲಿಗೆ ಶಿವತಂದೆ ಸುದರ್ಶನ ಚಕ್ರಧಾರಿಗಳಾದರು. ಅವರೇ ನಮ್ಮನ್ನು ಸುದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ, ಪಾವನರನ್ನಾಗಿ ಮಾಡುತ್ತಾರೆ. ಏಕೆಂದರೆ ಅವರೇ ಪತಿತ ಪಾವನ ಆಗಿದ್ದಾರೆ, ರಚಯಿತನು ಅವರೇ ಆಗಿದ್ದಾರೆ. ತಂದೆಗೆ ಮಕ್ಕಳ ಜೀವನದ ಕಥೆಯು ತಿಳಿದಿರುತ್ತದೆ ಅಲ್ಲವೇ? ಶಿವತಂದೆಯು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ, ಮಾಡಿಸುವವರಾಗಿದ್ದಾರಲ್ಲವೇ? ಇದನ್ನು ನೀವು ಕಲಿಯಿರಿ, ಕಲಿಸಿರಿ. ತಂದೆಯು ಓದಿಸುತ್ತಾರೆ ಮತ್ತು ಅನ್ಯರಿಗೆ ಓದಿಸಿ ಎಂದು ಹೇಳುತ್ತಾರೆ. ಅಂದಾಗ ಶಿವತಂದೆಯೇ ನಿಮ್ಮನ್ನು ಸುದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ, ತಿಳಿಸುತ್ತಾರೆ. ನನಗೆ ಸೃಷ್ಟಿ ಚಕ್ರದ ಜ್ಞಾನವಿದೆ, ಆದ್ದರಿಂದಲೇ ತಿಳಿಸುತ್ತೇನೆ. ಅಂದಾಗ ಹೇಗೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಎಂದು. ಈ 84 ಜನ್ಮಗಳ ಕಥೆಯು ಬುದ್ಧಿಯಲ್ಲಿರಬೇಕು. ಇದು ಬುದ್ಧಿಯಲ್ಲಿದ್ದರೂ ಸಹ ಚಕ್ರವರ್ತಿ ರಾಜರಾಗುತ್ತೀರಿ. ಇದು ಜ್ಞಾನವಾಗಿ ಇದೆ. ಆದರೆ ಯೋಗದಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಇಡೀ ದಿನದ ಲೆಕ್ಕವನ್ನು ತೆಗೆಯಿರಿ. ನೆನಪೇ ಮಾಡಲಿಲ್ಲವೆಂದರೆ ಲೆಕ್ಕವನ್ನೇನು ತೆಗೆಯುತ್ತೀರಾ? ಇಡೀ ದಿನದಲ್ಲಿ ಏನೇನು ಮಾಡಿದ್ದೀರೆಂಬುದು ನೆನಪಿರುತ್ತದೆ ಅಲ್ಲವೇ? ಇಂಥ ಮನುಷ್ಯರು ಇದ್ದಾರೆ, ಯಾರು ತಮ್ಮ ಲೆಕ್ಕವನ್ನು ತೆಗೆಯುತ್ತಾರೆ. ಎಷ್ಟು ಶಾಸ್ತ್ರಗಳನ್ನು ಓದಿದೆವು, ಎಷ್ಟು ಪುಣ್ಯವನ್ನು ಮಾಡಿದೆವು ನೀವು ಹೇಳುತ್ತೀರಿ. ಎಷ್ಟು ಸಮಯ ನೆನಪು ಮಾಡಿದೆವು, ಎಷ್ಟು ಖುಷಿಯಲ್ಲಿದ್ದೆವು. ತಂದೆಯ ಪರಿಚಯ ಕೊಟ್ಟೆವು. ತಂದೆಯ ಮೂಲಕ ಯಾವ ಜ್ಞಾನ ಬಿಂದುಗಳು ಸಿಕ್ಕಿವೆಯೋ ಅವನ್ನು ಮತ್ತೆ ಮತ್ತೆ ಮಂಥನ ಮಾಡಿ, ಯಾವ ಜ್ಞಾನ ಸಿಕ್ಕಿದೆಯೋ ಅದನ್ನು ಬುದ್ಧಿ ನೆನ್ಪಿಟ್ಟುಕೊಳ್ಳಿ. ನಿಶ್ಚಯವು ಮುರಳಿಯನ್ನು ಓದಿರಿ, ಅದೂ ಸಹ ಬಹಳ ಒಳ್ಳೆಯದು. ಮುರಳಿಯಲ್ಲಿ ಯಾವ ಮುಖ್ಯ ಅಂಶಗಳಿವೆಯೋ ಅವನನ್ನು ಮತ್ತೆ ಮತ್ತೆ ಮಂಥನ ಮಾಡಬೇಕು. ಇಲ್ಲಿರುವುದಕ್ಕಿಂತಲೂ ಈ ದೇಶದಲ್ಲಿರುವವರು ಹೆಚ್ಚು ನೆನಪಿನಲ್ಲಿರುತ್ತಾರೆ. ಎಷ್ಟೊಂದು ಮಂದಿ ಬಂಧನದಲ್ಲಿರುತ್ತಾರೆ, ತಂದೆಯನ್ನು ಎಂದೂ ನೋಡಿಯೂ ಇಲ್ಲ, ಆದರೆ ಎಷ್ಟೊಂದು ನೆನಪು ಮಾಡುತ್ತಾರೆ. ನಶವಿರುತ್ತದೆ, ಮನೆಯಲ್ಲಿ ಕುಳಿತಿದ್ದಂತೆಯೇ ಸಾಕ್ಷಾತ್ಕಾರವಾಗುತ್ತದೆ, ಇಲ್ಲವೇ ಅನಾಯಾಸವಾಗಿ ಕೇಳುತ್ತಾ ಕೇಳುತ್ತಾ ನಿಶ್ಚಯವಾಗಿ ಬಿಡುತ್ತದೆ. ಅಂದಾಗ ತಂದೆಯು ತಿಳಿಸುತ್ತಾರೆ, ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳುತ್ತಾ ಇರಿ. ನಾನು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇನೆ, ನನ್ನ ಚಲನೆ ಹೇಗಿದೆ, ಯಾವುದೇ ಆಹಾರ ಪದಾರ್ಥಗಳ ಲೋಭವಿಲ್ಲವೇ ಅಂತ ಯಾವುದೇ ಹವ್ಯಾಸವನ್ನು ನೀಡಬಾರದು. ಮೂಲ ಮಾತು ಅವ್ಯಭಿಚಾರಿ ನೆನಪಿನಲ್ಲಿರಬೇಕಾಗಿದೆ. ಹೃದಯಪೂರ್ವಕವಾಗಿ ಕೇಳಿಕೊಳ್ಳಿ. ನಾನು ಯಾರನ್ನು ನೆನಪು ಮಾಡುತ್ತೇನೆ, ಎಷ್ಟು ಸಮಯ ಅನ್ಯರನ್ನು ನೆನಪು ಮಾಡುತ್ತೇನೆ. ಜ್ಞಾನವನ್ನು ಧಾರಣೆ ಮಾಡಬೇಕು, ಪಾಪಗಳನ್ನು ಭಸ್ಮ ಮಾಡಿಕೊಳ್ಬೇಕಾಗಿದೆ. ಕೆಲವರು ಇಂತಿಂಥ ಪಾಪಕರ್ಮಗಳನ್ನು ಮಾಡಿದ್ದಾರೆ, ಅದರ ಮಾತೇ ಕೇಳಬೇಡಿ, ಇದನ್ನು ಮಾಡಿ ಎಂದು ಭಗವಂತನು ಹೇಳುತ್ತಾರೆ. ಆದರೆ ಪರವಶವಾಗಿದ್ದೇವೆ, ಅರ್ಥಾತ್ ಮಾಯೆಗೆ ವಶವಾಗಿದ್ದೇವೆ ಎಂದು ಹೇಳಿಬಿಡುತ್ತಾರೆ. ಒಳ್ಳೆಯದು, ಮಾಯೆಗೆ ವಶವಾಗಿ ಇರಿ. ನೀವು ಶ್ರೀಮತದಂತೆ ನಡೆಯಬೇಕು, ಇಲ್ಲವೇ ತಮ್ಮ ಮತದಂತೆ ನಡೆಯಬೇಕು. ನೋಡಿಕೊಳ್ಳಬೇಕು, ಈ ಸ್ಥಿತಿಯಲ್ಲಿ ನಾನು ಎಲ್ಲಿಯವರೆಗೆ ತಿರುಗಡೆಯಾಗುತ್ತೇನೆ, ಏನು ಪದವಿಯನ್ನು ಪಡೆಯುತ್ತೇನೆ. 21 ಜನ್ಮಗಳಿಗಾಗಿ ನಷ್ಟವಾಗಿ ಬಿಡುತ್ತದೆ. ಯಾವಾಗ ಕರ್ಮಾತೀತ ಸ್ಥಿತಿಯಾಗಿರುವುದು ಆಗ ಪಡೆಯುತ್ತೇವೆ. ಕರ್ಮಾತೀತ ಸ್ಥಿತಿಯಾಗುವುದು ಆಗ ದೇಹಾಭಿಮಾನದಲ್ಲಿ ಬರುವುದಿಲ್ಲ, ಹೆಸರಿರುವುದಿಲ್ಲ. ಆದ್ದರಿಂದಲೇ ದೇಹಿ ಅಭಿಮಾನಿಗಳಾಗಿ ಎಂದು ಹೇಳಲಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಮೀತ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ಯಜ್ಞಪಿತನ ನಿಂದನೆಯಾಗುವಂತ ಯಾವುದೇ ಕರ್ಮವನ್ನು ಮಾಡಬಾರದು. ತಂದೆಯ ಮೂಲಕ ಯಾವ ಸಮೃದ್ಧಿಯ ಪಾಪ ಪ್ರಾಪ್ತವಾಗಿದೆಯೋ ಆ ಬುದ್ಧಿಯಿಂದ ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗಿದೆ. ಯಾರಿಗೇ ದುಃಖವನ್ನು ಕೊಡಬಾರದು. ಪರಸ್ಪರ ಉಲ್ಟಾ ಸಮಾಚಾರಗಳನ್ನು ಕೇಳಬಾರದು. ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕಾಗಿದೆ. ಸುಳ್ಳು ಹೇಳುವುದು, ಮನೆ ಹೊಡೆಯುವಂತ ಮಾತುಗಳೆಲ್ಲವನ್ನು ಬಿಟ್ಟು
ಮುಖದಿಂದ ಸದಾ ರತ್ನಗಳು ಹೊರಬೇಕಾಗಿದೆ. ಕೆಟ್ಟ ಮಾತುಗಳನ್ನು ಕೇಳಲೂಬಾರದು. ವರದಾನ: 5 ವಿಕಾರ ರೂಪಿ ಶತ್ರುವನ್ನು ಸಹಯೋಗಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂತ ಮಾಯಾಜೀತ್ ಜಗಜ್ಜೀತ್ ವಿವರಣೆಯಾಗಿದೆ. ವಿಜಯಿಗಳು ಖಂಡಿತವಾಗಿ ಶತ್ರುವಿನ ರೂಪ ಪರಿವರ್ತನೆ ಮಾಡುತ್ತಾರೆ. ಅಂದಾಗ ನೀವು ವಿಕಾರ ರೂಪಿ ಶತ್ರುವನ್ನು ಪರಿವರ್ತನೆ ಮಾಡಿ ಸಹಯೋಗಿ ಸ್ವರೂಪವನ್ನಾಗಿ ಮಾಡಿಬಿಡಿ. ಯಾವುದರಿಂದಲೂ ಅಥವಾ ಸದಾ ನಿಮಗೆ ನಮಸ್ಕಾರ ಮಾಡುತ್ತಿರುತ್ತದೆ. ಕಾಮ ವಿಕಾರವನ್ನು ಶುಭ ಕಾಮನೆಯ ರೂಪದಲ್ಲಿ, ಕ್ರೋಧವನ್ನು ಆತ್ಮೀಯ ನಶೆಯ ರೂಪದಲ್ಲಿ, ಲೋಭವನ್ನು ಅನಾಸಕ್ತ ವೃತ್ತಿಯ ರೂಪದಲ್ಲಿ, ಮೋಹವನ್ನು ಸ್ನೇಹದ ರೂಪದಲ್ಲಿ ಮತ್ತು ದೇಹಾಭಿಮಾನವನ್ನು ಸ್ವಾಭಿಮಾನದ ರೂಪದಲ್ಲಿ ಪರಿವರ್ತನೆ ಮಾಡಿದಾಗ ಮಾಯಾಜೀತ್ ಜಗಜ್ಜೀತ್ ಆಗಿಬಿಡುವಿರಿ. ಸ್ಲೋಗನ್: ಸತ್ಯ ಚಿನ್ನದಲ್ಲಿ ನನ್ನತನವೇ ಮಿಶ್ರಣವಾಗಿದೆ. ಯಾವುದು ಬೆಲೆಯನ್ನು ಕಡಿಮೆ ಮಾಡಿಬಿಡುತ್ತದೆ ಅದಕ್ಕೆ ನನ್ನತನವನ್ನು ಸಮಾಪ್ತಿ ಮಾಡಿ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಎಂದೂ ಯಾವುದೇ ಕಾರ್ಯದಲ್ಲಿ, ಸೇವೆಯಲ್ಲಿ ಯಾವಾಗ ಒಂಟಿ ಅನುಭವ ಮಾಡುತ್ತೀರಿ ಎಂದಾಗ ಸುಸ್ತಾಗಿ ಆಗಿಬಿಡುತ್ತೀರಿ. ನಂತರ 2 ಭುಜದವರನ್ನು ಜೊತೆ ಕರೆದುಕೊಂಡು ಬಿಡುತ್ತೀರಿ. ಸಾವಿರಾರು ಭುಜವನ್ನು ಮರೆತು ಬಿಡುತ್ತೀರಿ. ಯಾವಾಗ ಸಾವಿರಾರು ಭುಜದವರು ತಮ್ಮ ಪರಂಧಾಮವನ್ನು ಬಿಟ್ಟು ನಿಮಗೆ ಜೊತೆ ಕೊಡಲು ಬಂದಿದ್ದಾರೆ, ಅವರನ್ನು ತಮ್ಮ ಜೊತೆ ಕಂಬೈನ್ ಏಕೆ ಇಟ್ಟುಕೊಳ್ಳೋದಿಲ್ಲ? ಸದಾ ಬುದ್ಧಿಯಿಂದ ಕಂಬೈನ್ ಆಗಿದ್ದಾರೆ. ಸಹಯೋಗ ಸಿಗುತ್ತಿರುತ್ತದೆ. ಓಂ ಶಾಂತಿ.